ಹಾಯ್ ಎಲ್ಲರೂ ನಮಸ್ಕಾರ. ನಾವು ಇಲ್ಲಿಂದ ಹುಬ್ಳಿಲಿಂದ ಧರ್ಮಸ್ಥಳ ಟ್ರಿಪ್ ಮಾಡತ್ತೇವೆ ಬೈಕ್ ತೊಗೊಂಡು. ಎಷ್ಟೋ ದಿನದ ಕನಸಿತ್ತೆ, ಅದು ಇವತ್ತು ಹೋಗೋದು ಆಸೆ ಈಡೇರೈತಿ. ನಮ್ಮ ಜೊತೆ ನಮ್ಮ ದೋಸ್ತ್ ವಿಶಾಲ್ ಅದಾನ. ಬಾ ವಿಶಾಲ್, ದೊಡ್ಡ ರ್ಯಾಪರ್ ಇವ. ಮುಂದೆ ನಮ್ಮ ಹುಬ್ಳಿ ಒಳಗೆ ದೊಡ್ಡ ರ್ಯಾಪರ್ ಆಗ್ಬೇಕು ಅನ್ಕೊಂಡಾನ. ಸಕ್ಸಸ್ ಆಗಲಿ ಅವ್ನು ಕನಸೆಲ್ಲ. ನಮ್ಮನ್ನು ಬೆಳೆಸ್ತೀರಿ. ಈಗ ನೋಡ್ರಿ ಹುಬ್ಳಿ ಹುಡುಗರು ಇಲ್ಲಿಂದ ಬೈಕ್ ತೊಗೊಂಡು ಧರ್ಮಸ್ಥಳ ಟ್ರಿಪ್ ಹೊಂಟೇವಿ. ಮಿಡಲ್ ಮತ್ತು ಯಾವ್ಯಾವ ಪ್ಲೇಸ್ ಬರ್ತಾವೆ ಎಲ್ಲ ಕವರ್ ಮಾಡಿ ತೋರಿಸ್ತೀವಿ ನಿಮ್ಗೆ ಬ್ಲಾಗ್ ಒಳಗೆ. ಫುಲ್ ಕಂಪ್ಲೀಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಅಂತೂ ಫಸ್ಟ್ ಸಿದ್ಧಾವ ಮಠಕ್ಕೆ ಬಂದೇವಿ, ಅಜ್ಜಾರ ಮಠಕ್ಕೆ. ಅಜ್ಜಾರ ದರ್ಶನ ಎಲ್ಲ ತೊಗೊಂಡೇವಿ. ಅಜ್ಜಾರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಬಿಡಾತೀವಿ. ನೋಡಿರಿ ನಮ್ಮ ಹುಬ್ಳಿ ಹೆಂಗೈತಿ. ಬೆಳಗ್ಗೆ ಈಗ 6:30 ಆಗೈತಿ. ಆಲೆ ಮಠ ಎಷ್ಟು ರಶ್ ಐತಿ ನೋಡ್ರಿ. ಫುಲ್ ಜನ ಐತೆ, ಎಲ್ಲೆಲ್ಲೂ ಜನ ಬಂದಾರ. ಸಿದ್ದಾವಡ ಅಜ್ಜಾರ ಮಠ ಯಾವಲ್ಲಿದ್ರು ಭಾಳ ಜನ ಇರ್ತಾರೆ ನೋಡ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ನಮ್ಗೆ ಇದೇ ರಾಯಲ್ ಎನ್ಫೀಲ್ಡೇ, ಇದೇ KTM. ನಮ್ಗೆ ಇದನ್ನು ತೊಗೊಂಡು ಹೊಂಟೇವಿ ನಾವು. ಶೈನ್ ಬೈಕ್ 125cc ಜರ್ನಿ ನೋಡ್ರಿ. ನಡಕ್ ಯಾವ ಸ್ಪಾಟ್ ಬರ್ತಾವೆಲ್ಲ ತೋರಿಸ್ತೀವಿ. ಚಲೋ ಪ್ಲೇಸ್ ಎಲ್ಲ ಕವರ್ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಷ್ಟು ಸಾಧ್ಯ ಆಗ್ತೈತಿ. 3 ದಿವಸ ಟ್ರಿಪ್ ಹೊಂಟೇವಿ. ಬೈಕ್ CC ಕಡಿಮೆ ಐತಿ, ಎಷ್ಟು ಆಗ್ತೈತೆ ಅಷ್ಟು ಹೋಗ್ತೀವಿ. ಪ್ಲೇಸ್ ಕವರ್ ಮಾಡಿ ನಿಮಗೆಲ್ಲ ತೋರಿಸ್ತೀವಿ. ಹಾಯ್, ನಾವೀಗ ಯಲ್ಲಾಪುರಲಿಂತ್ರ ಒಂದು 20 ಕಿಲೋಮೀಟ್ರಿಗೆ ಶಿವಪುರ ಬ್ರಿಡ್ಜ್ ಅಂತಂದೆ. ಸಾತೋಡ್ ಫಾಲ್ಸಿಗೆ ಒಂದು 5 ಕಿಲೋಮೀಟ್ರ್ ನಿಯರ್ ಐತಿ. ಬೆಳಗ್ಗೆ ಇನ್ನೂ ಯಾರು ಬಂದಿಲ್ಲ ಅನಿಸ್ತೈತಿ. ನಾವು ಅಷ್ಟು ಆಲ್ಮೋಸ್ಟ್ ನಾನು, ನಮ್ಮ ದೋಸ್ತ್ ವಿಶಾಲ್, ಹಂಗೆ ನಮ್ಮ ಹುಬ್ಳಿಯವರು ಇನ್ನೊಬ್ರು ಬ್ರದರ್ ಬಂದಾರ. ಅವ್ರ ಹೆಸರು ಬಂದುಬಿಟ್ಟು ಸಾಗರ್ ಅಂತಂದೆ. ಹಾಯ್, ಹಾರ್ನೆಟ್ ಗಾಡಿ ತೊಗೊಂಬಂದಾರ ಅವರು ಒನ್ ಡೇ ಟ್ರಿಪ್ ಮಾಡೋಣ ಅಂತ ಬಂದಾರ. ಬಟ್ ಇಲ್ಲಿ ನಮ್ಗೆ ಪರಿಚಯ ಆದರೆ ಅವರು ಹುಬ್ಳಿಯವ್ರು ಅಂತ ಕೇಳಿ ನಮ್ಗೆ ಫುಲ್ ಖುಷಿ ಆಯ್ತು, ನಮ್ಮ ಕಡೆ ಜನ ಅಂತಂದೆ. ಬ್ರಿಡ್ಜ್ ಸಖತ್ತೈತಿ ನೋಡ್ರಿ. ಶಿವಪುರ ಬ್ರಿಡ್ಜ್ ಅಸಲಿ ಐತಿ ಫುಲ್. ನೆಕ್ಸ್ಟ್ ಅಲ್ಲಿ ಹೋಗೋಣ, ತೋರಿಸ್ತೀನಿ. ಬಾ ವಿಶಾಲ್ ಬೈ. ನೆಕ್ಸ್ಟ್ ನಿಮ್ಗೆ ತೋರ್ಸೋ ಹೊಂಟಿದ್ರು ಸಾತೋಡ್ ಫಾಲ್ಸ್. ಬಂದಿಲ್ಲಿ ಪಾರ್ಕಿಂಗ್ ಮಾಡಿ ಬೈಕ್ ಹೊಂಟೀವಿ. ಶಿವಪುರ ಬ್ರಿಡ್ಜ್ ನೋಡ್ಕೊಂಡು ಅಲ್ಲಿಂದ 5 ಕಿಲೋಮೀಟ್ರ್ ಇತ್ತು. ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಐತಿ. ನೋಡಿ, ಒಂದು 500 ಮೀಟ್ರ್ ಹೋದ್ರೆ ಸಾತೋಡ್ ಫಾಲ್ಸ್ ಕಡೆ ಹೋಗ್ತೀವಿ ನಾವು. ಲಾಸ್ಟ್ ಇಯರ್ ಇದೇ ಮಂತ್ ಬಂದಿದ್ದೆ ನಾನು. ಬಟ್ ಅವಾಗ TT ತೊಗೊಂಬಂದಿದ್ವಿ ನಾವು, ಇನ್ನು ನಮ್ಮ ಸ್ವಲ್ಪ ಫ್ರೆಂಡ್ಸ್. ಸೆಕೆಂಡ್ ಟೈಮ್ ಬರೋದು ಈಗ ನಾವು ಸಾತೋಡ. ಈ ಸಲ ಬೈಕ್ ತೊಗೊಂಬಂದಿವಿ. ಅದು ಸ್ಪೆಷಲ್ ಅಂದ್ರೆ ನೋಡ್ಕೊಂಡು ದಾಟಬೇಕು. ನೋಡ್ರಿ ಎಲ್ಲ ಸ್ಲೋಲಿ ನಡಿಬೇಕು. ಫೈನಲಿ ಬಂದು ಮುಟ್ಟಿದ್ವಿ ಸಾತೋಡ್ ಫಾಲ್ಸಿಗೆ. ಸ್ವಲ್ಪ ಫೋಟೋ ಹೊಡ್ಕೋಣಂತ ಮಸ್ತ್ ಇರ್ತೀನಿ. ನಮ್ಮ ಇಷ್ಟಾಲ ಇಲ್ಲಿ ಮ್ಯಾಲೆ ಬರೋಕೆ ಎದುರಾತಾನ, ಬರೋಕೆ ಆಗತ್ತಿಲ್ಲ ಅವಂಗೆ. ಅಲ್ಲಿ ಆದರೂ ಅಷ್ಟೊಂದೇನು ರಶ್ ಇಲ್ಲ. ನೆಕ್ಸ್ಟ್ ಈಗ ಮಾಗೋಡ್ ಫಾಲ್ಸಿಗೆ ಬಂದೇವಿ. ಸಾತೋಡ್ ಮುಗಿಸಿ ಮಾಗೋಡ್ ಫಾಲ್ಸ್ ಆದಮೇಲೆ ನೆಕ್ಸ್ಟ್ ಜೇನ್ಕಲ್ ಗುಡ್ಡ ಹೋಗೋರಿದ್ದೀವಿ. ತೋರಿಸ್ತೀನಿ ಬಾ ವಿಶಾಲ್. ಒಬ್ಬರಿಗೆ ಎಂಟ್ರಿ ಟಿಕೆಟ್ 30 ರೂಪಾಯಿ ಪರ್ ಹೆಡ್. ಒಂದು 100 ಮೀಟ್ರ್ ಹೋದ್ರೆ ಬರುತ್ತೆ ಮಾಗೋಡ್ ಫಾಲ್ಸ್. ಬಂದ್ವಿ ನೋಡ್ರಿ. ಈಗ ಮಾಗೋಡ್ ಫಾಲ್ಸ್ ವ್ಯೂ ಪಾಯಿಂಟ್ ಬಂದ್ವಿ. ವಿಶಾಲ್
ಬಂದಿದ್ದೆಲ್ಲ ವೇಸ್ಟ್ ಆಗುತ್ತೆ. 60 ರೂಪಾಯಿ ಬರೋಬ್ಬರಿ ನಾದಿದ್ರೆ ಏನು ಹೇಳ್ಕೊಳ್ಳೋವಂಥದ್ದು ಏನು ವ್ಯೂ ಏನಿಲ್ಲ. ಇಲ್ಲಿ ನೀರು ಕಮ್ಮಿ ಐತಿ ಭಾಳ. ಇಲ್ಲಿ ಬಂದಿದ್ದು ಸ್ವಲ್ಪ ಬೇಜಾರಾಗ್ತದೆ ಅಂತ ಏನು ವ್ಯೂ ಪಾಯಿಂಟ್ ಫೋಟೋ ತೊಗೊಳಕ್ಕೂ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಇಲ್ಲಿಂದ ಜೇನುಕಲ್ ಗುಡ್ಡ ಐತಿ. ಇಲ್ಲಿಂದ 5 ಕಿಲೋಮೀಟ್ರ್ ಐತೆ ಅಂತ. ನೆಕ್ಸ್ಟ್ ಅಲ್ಲಿಗೆ ಹೊಂಟೇವಿ. ನೋಡೋಣ ಅಲ್ಲಿ ಇಲ್ಲಿ ಬಂದ್ರೆ ಏನು ಯೂಸ್ ಇಲ್ಲ, ಅಷ್ಟ ನಿಂತು ನೋಡಿ ಹೋಗೋದು. ಆಲ್ಮೋಸ್ಟ್ ಅಲ್ಲಿ ಏನು ಅಂತ ಏನು ಇದು ಇಲ್ಲ, ವ್ಯೂ ಪಾಯಿಂಟ್ ಅಂತ ಏನು ಸಿಗಲ್ಲ. ಬಟ್ ನೀರು ಕಮ್ಮಿ ಐತೆ ಅನಿಸ್ತೈತಿ, ಮಳೆ ಇಲ್ಲ ಅಷ್ಟೊಂದು. ಒಂದು ಪರ್ ಹೆಡ್ 30 ರೂಪಾಯಿ ಟಿಕೆಟ್. ನಮ್ಗೆ ಅನಿಸ್ತೈತಿ 60 ರೂಪಾಯಿ ವೇಸ್ಟ್ ಅಂತಂದು. ಜೇನುಕಲ್ಲು ಗುಡ್ಡ ದಾರಿ ಹಿಂಗೈತೆ ನೋಡ್ರಿಪ್ಪ. ಸ್ವಲ್ಪ ಕಚ್ಚಾ ರಸ್ತೆ ಐತೆ, ಒಂದು 2 ಕಿಲೋಮೀಟ್ರ್ ಹೇಗೆ ಐತಿ. ಮಾಗೋಡಲಿಂದ ಒಂದು 5 ಕಿಲೋಮೀಟರ್ ಮಾಗೋಡ್ ಫಾಲ್ಸ್ಲಿಂದ. ವ್ಯೂ ಪಾಯಿಂಟ್ ಏನೋ ಚಲೋ ಐತಿ ಅಂತ. ಹೆವಿ ಜೇನುಕಲ್ಲು ಗುಡ್ಡ. ಫುಲ್ ಹೆವಿ ಜೇನುಕಲ್ಲು ಗುಡ್ಡ. ದಾರಿ ಹೆವಿ ದಾರಿ. ನೆಟ್ವರ್ಕ್ ಐತಿಲ್ಲ, ಮೆಸೇಜ್ ಬಂದು ವಾಟ್ಸಪ್ನ ಸ್ನ್ಯಾಪ್ ಕೊಟ್ಟು ಫೈನಲಿ ರೀಚ್ ಆದ್ವಿ ಜೇನುಕಲ್ಲು ಗುಡ್ಡ. ನೋಡೋಂಬರ್ರಿ ಏನೈತೆ ಸ್ಪಾಟ್. ಅಂತೂ ಬಂದು ಜೇನುಕಲ್ಲು ಗುಡ್ಡ. ಬೈಕ್ ಪಾರ್ಕಿಂಗ್ ಮಾಡಿ ಟಿಕೆಟ್ ಕೌಂಟ್ರ್ ಐತಿ. ಪರ್ ಹೆಡ್ 10 ರೂಪಾಯಿ ಐತಿ. ತೊಗೊಂಡೇವೆ ಟಿಕೆಟ್. ಬಹುಶಃ ನೋಡು ರೊಕ್ಕ ಕೊಟ್ಟಿದ್ದಕ್ಕೆ ಇಲ್ಲಾರ ವ್ಯೂ ಪಾಯಿಂಟ್ ಸಿಗ್ತೈತಿಲ್ಲ ನಮ್ಗಂತಂದು ಅದು ಹೋಪ್ ಇಟ್ಕೊಂಡು ಬಂದೇವಿ. ನೋಡುವ, ವೇಟ್ ಆ್ಯಂಡ್ ಸಿ. ನೋಡ್ರಿಪ್ಪ, ಇದು ಜೇನುಕಲ್ಲು ಗುಡ್ಡ. ವ್ಯೂ ಮಾತ್ರ ಸಖತ್ತೈತಿ. ಎಲ್ಲ ವ್ಯೂ ಪಾಯಿಂಟ್, ಪ್ರಕೃತಿಯ ರಮಣೀಯ ದೃಶ್ಯ. ಇಲ್ಲಿ 10 ರೂಪಾಯಿ ಕೊಟ್ಟಿದ್ದಕ್ಕೂ ಬೇಜಾರಿಲ್ಲ. ವ್ಯೂ ಪಾಯಿಂಟ್ ಚಲೋ ಐತಿ. ಬಟ್ ಅಲ್ಲಿ 30 ರೂಪಾಯಿ ನಾದಿದ್ರೆ ಏನು ವ್ಯೂ ಪಾಯಿಂಟ್ ಇಲ್ಲ. ಮಾಗೋಡ್ ಫಾಲ್ಸ್ ಒಳಗೆ ಇಲ್ಲಿ ಶಲ್ ನೋಡೋಂಥ 10 ರೂಪಾಯಿಗೆ ಚೌಕ ಐತಿ ವ್ಯೂ. ಜೇನುಕಲ್ಲು ಗುಡ್ಡ ಮುಗಿಸ್ಕೊಂಡು ನೆಕ್ಸ್ಟ್ ಗೋಕರ್ಣ ಹೊಂಟೀವಿ. ವ್ಯೂ ಮಾತ್ರ ಚಲೋ ಐತಿ. ಇಲ್ಲಿ ಮಿಸ್ ಮಾಡಬೇಡ್ರಿ ಯಾರು. ಮಾಗೋಡ್ ಹೋಲಿಲ್ಲ ಅಂದ್ರೆ ನಡೀತೈತಿ. ಜೇನುಕಲ್ಲು ಗುಡ್ಡ ಮಿಸ್ ಮಾಡಬೇಡ್ರಿ. ಈ ಕಡೆ ಸೈಡ್ ಬಂದ್ರೆ ಜೇನುಕಲ್ಲು ಗುಡ್ಡ ಬಂದು ಹೋಗ್ರಿ. ವ್ಯೂ ಪಾಯಿಂಟ್ ಚಲೋ ಐತಿ. ಗೋಕರ್ಣ ಹೋಗೋ ರೋಡ್ನಾಗ ಒಂದು ಸ್ಪಾಟ್ ನೋಡಿದ್ವಿ, ಚಲೋ ಅನ್ಸುತ್ತೆ. ಇಲ್ಲಿ ಹುಡುಗರು ನಿಂತು ಫೋಟೋ ಗಿಟ ತಗೊಳತ್ತಿದ್ರೆ. ಬಟ್ ಇದು ನೋಡಿದ್ರೆ ಸುಸೈಡ್ ಪಾಯಿಂಟ್ ಹಂಗೆ ಕಾಣ್ತೈತಿ. ನೋಡ್ರಿ ಎಷ್ಟು ಡೀಪ್ ಐತಿ. ಬಿದ್ರೆ ಮುಗೀತು ನಮ್ದು. ಬ್ಯಾಡ ವಿಶಾಲ, ಹೋಗ್ಬೇಡು. ಸ್ಪಾಟ್ ಮಸ್ತ್ ಐತಿ. ಹೋಗ್ತಾ ದಾರ್ಯಾಗ ನೋಡಿದ್ವಿ, ಫೋಟೋ ತಗೊಳತ್ತಿದ್ರು ಹುಡುಗರು ನಿಂತು. ಹಂಗಾಗಿ ನಾವು ನೋಡೋಣ ಅಂತ ನಿಂತೀವಿ. ಇಲ್ಲಿ ಮಂಜು ಅವರೇ ಇವರೇ. ಗೋಕರ್ಣ ಹೋಗೋ ರೂಟ್ ಒಳಗೆ ಗಂಗವಲ್ಲಿ ನದಿ ಅಂತಂದ, ಗಂಗವಲ್ಲಿ ಬ್ರಿಡ್ಜ್. ಮಸ್ತ್ ಪ್ಲೇಸ್. ಈ ಬ್ರಿಡ್ಜ್ ಹೆಸರು ಗಂಗವಲ್ಲಿ ಬ್ರಿಡ್ಜ್ ಅಂತಂದ. ನದಿ ನೇಮ್ ಬಂದ್ಬಿಟ್ಟು ಗಂಗವಲ್ಲಿ ಬ್ರಿಡ್ಜ್ ನದಿ. ಇದು ಗೋಕರ್ಣ ಹೋಗೋ ರೂಟ್ ಒಳಗೆ ಬರ್ತೈತಿ. ವ್ಯೂ ಮಾತ್ರ ಮಸ್ತ್ ಐತಿ. ಫೋಟೋ ಗಿಟ ಎಲ್ಲ ಹೊಡ್ಕೊಳಕ್ಕೆ. ರೋಡು ಅಷ್ಟೊಂದು ಏನು ಟ್ರಾಫಿಕ್ ಇರಲ್ಲ. ಮಸ್ತ್ ನದಿ ಹರಿಯಾತೈತಿ. ಮುಂದೆ ಫೋಟೋ ಗಿಟ ಎಲ್ಲ ತಕ್ಕೋಬೋದು.
ಆ್ಯಕ್ಚುಲಿ ಇದು ಗೋಕರ್ಣ ಹೋಗಿ ಬರೋ ಮುಂದೆ ಆಗಿರೋಂಥ ಆ್ಯಕ್ಸಿಡೆಂಟೆ. ನಾವು ನಿಮ್ಗೆ ಗೋಕರ್ಣ ಹೋಗಿದ್ವಿ, ಬಟ್ ಅಲ್ಲಿ ಪ್ಲೇಸ್ ಏನು ಕವರ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ಬೆಳಗ್ಗೆ ತೋರಿಸ್ದಂಗೆ ಸಾತೋಡೊಳಗೆ ಒಬ್ರು ಪರಿಚಯ ಆಗಿದ್ರು ನಮ್ಗೆ, ಸಂತೋಷ್ ಅನ್ನೋರು. ಅವ್ರು ಮತ್ತು ನಮ್ಗೆ ಅಲ್ಲಿ ಮಿಸ್ ಆಗಿ ಗೋಕರ್ಣ ಸಿಕ್ಕಿದ್ರು. ಬಟ್ ಪಾಪ ಅವರ ಬೈಕ್ ಚಾವಿ ಕಳ್ಕೊಂಡು ಭಾಳ ಪ್ರಾಬ್ಲಮ್ ಆಗಿತ್ತು. ಹಿಂಗಾಗಿ ಹುಡುಕಾಡೋ ಟೆನ್ಷನ್ ಒಳಗೆ ನಮ್ಗೆ ಅಲ್ಲಿ ಏನು ವೀಡಿಯೋಸ್ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಎಲ್ಲ ಪ್ಲೇಸ್ ನೋಡಿದ್ವಿ, ಬಟ್ ಏನು ವೀಡಿಯೋಸ್ ಫೋಟೋಸ್ ಕವರ್ ಆಗಲಿಲ್ಲ. ಹೊಳ್ಳಿ ವಾಪಸ್ ಬರೋ ಮುಂದೆ ಮಿಡಲ್ ದಾರಿ ಒಳಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಇರೋಂಗಿರಲಿ ಅಂತಂದು ಇದೊಂದು ವೀಡಿಯೋ ಮಾಡ್ಕೊಂಡೀವಿ. ಧರ್ಮಸ್ಥಳ ಹೊಂಟೊಂಟ ರಾತ್ರಿ ಆದ ನಮ್ದು ಟ್ರಾವೆಲ್ ಇವತ್ತು. ಇವಾಗ ನೈಟ್ ಧರ್ಮಸ್ಥಳಕ್ಕೆ ಟಚ್ ಆಗಬೇಕಂತ ಟಾರ್ಗೆಟ್ ಇಟ್ಟವ್ರಿ. ಇನ್ನೊಂದು 170 ಕಿಲೋಮೀಟ್ರಿಗೆ ಐತಿ ಧರ್ಮಸ್ಥಳ. ಇನ್ನೊಂದು 2 ಅವರ್ಸ್ನಾಗ ಧರ್ಮಸ್ಥಳ ಟಚ್ ಹಾಕ್ಯವ ನಾವು. ಆದ್ರೆ ನೈಟ್ ಟ್ರಾವೆಲ್ ಮಾತ್ರ ಭಾರಿ ಮಜಾ ಬರ್ತೈತಿ. ನೈಟ್ ಬೈಕ್ ಹೊಡಿಬೇಕಂದ್ರೆ ಭಾರಿ ಮಜಾ ನೈಟ್ ಟೈಮ್. ಧರ್ಮಸ್ಥಳ ರಾತ್ರಿ ಈಗ ಟೈಮ್ ಎಷ್ಟಂದ್ರೆ 12 ಗಂಟೆ ಏನು 12:30 1 ಗಂಟೆ ಆಗಿರ್ಬೇಕು. ಧರ್ಮಸ್ಥಳಕ್ಕೆ ನೈಟ್ ಟ್ರಾವೆಲ್ ಮಾಡಂತೀವಿ. ಜಂಗಲ್ ಏರಿಯಾ ಆಜು ಬಾಜು ಇಂದ ಮುಂದೆ ಯಾರೂ ಇಲ್ಲ. ಮುಂದೇನೋ ಒಂದು ಗಾಡಿ ಬರತ್ತೆ. ನೋಡಿ ಏನು ಏನೋ ಸೀನ್ ಆಗ್ತಡ್ರಿಪ್ಪ, ಅಲ್ಲಿ ನೋಡೋಣ. ನಿಮ್ಮ ಫೋನ್ ನೋಡ್ಕೊ ಫಸ್ಟ್. ಫೋನ್ ಐತೆ ಕಿಶನಾಗ ಇಲ್ಲಿ ನೋಡ್ರಿ. ಇಲ್ಲಿ ಎಂತ ಜಂಗಲ್ನಾಗ ಬಂದು ನಿಂತೆ ನೋಡ್ರಿ. ಅಲ್ಲಿ ಏನು ಇಲ್ಲೇ ಇಲ್ಲ ಆಜು ಬಾಜು. ಫುಲ್ ರಾತ್ರಿ ಫುಲ್ ಕತ್ಲ. 1 ಗಂಟೆ ಆಗೈತೆ ಟೈಮ್. 12:30 1 ಗಂಟೆ ಆಗಿರ್ಬೇಕಷ್ಟೇ. ಆದ್ರೆ ನೈಟ್ ಟ್ರಾವೆಲ್ ಮಾತ್ರ ಭಾಳ ಮಜಾ ಬರತ್ತೆ ನೋಡ್ರಿ. ನಾಯಿ ನಿಂತೈತಿ, ನಾಯಿ. ಧರ್ಮಸ್ಥಳ ರೀಚ್ ಆಗ್ಯಾವ್ರಿ ಕರೆಕ್ಟ್ 1:30. ಜಸ್ಟ್ ಈಗ ಧರ್ಮಸ್ಥಳ ರೀಚ್. ಧರ್ಮಸ್ಥಳ ಬಂದೇವ್ರಿ. ಈಗ ರೀಚ್ ಆಗೇವಿ. ಈಗ ಒಳಗೆ ಎಂಟ್ರಿ ಹೊಡಿದ ರಾತ್ರಿ 1:30 ಆಗಿತ್ತು ಬಂದಾಗ. ಮತ್ತು ಇಲ್ಲೆಲ್ಲ ರೂಮ್ಸ್ ಎಲ್ಲ ಬುಕ್ ಆಗಿದ್ವು. ಹ್ಯಾವಿ ರೆಸ್ಟ್ ಐತಿ, ವೀಕೆಂಡ್ ಎಲ್ಲ ಫುಲ್ ರೆಸ್ಟ್ ಐತಿ. ನೋಡ್ಬೇಕು ನೆಕ್ಸ್ಟ್ ದರ್ಶನ ಕೂಡ್ದು ಮಾಡಿ ಭಾಳ ರೆಸ್ಟ್ ಐತಿ. ಗೊತ್ತಾಗುತ್ತೆ ಟೈಮ್ ಗೊತ್ತಿಲ್ಲ. ಜನ ಭಾಳ ಬಂದುಬಿಟ್ಟಿದ್ದಾರೆ. ನಾಳೆ ಆಗಸ್ಟ್ 15 ಒಂದು ಸುಟ್ಟಿ ಇದೆಲ್ಲ, ವೀಕೆಂಡ್ ರಜೆ 3 ದಿವಸ ಇದಕ್ಕೆ ಅಂತಂದು ಭಾಳ ಜನ ಬಂದಾರ. ಬೈಕ್ ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದೇವಿ.
ಬಿಸಿಲು ಮಾತ್ರ ಭಾಳ ಐತಿ. ಮಳೆ ಅಂದ್ಕೊಂಡು ಬಿಸಿಲು ಭಾಳ ಐತಿ. ನಮಗೆ ದರ್ಶನಕ್ಕೆ ಹೋಗ್ಬೇಕಂತ ಮಾಡೇವಿ. ಎಷ್ಟೊತ್ತಾಗೈತೆ ನೋಡೋಣ. ಸಾಧ್ಯ ಆದ್ರೆ ಅಲ್ಲಿ ಬಿಟ್ಟರೆ ನಾವು ಒಳಗಿಂದ ನಮ್ಗೆ ತೋರಿಸ್ತೀವಿ. ನೋಡ್ರಿ ಎಲ್ಲೆಲ್ಲೂ ಜನ ಸಾಗರ ನೋಡ್ಬೋದು. ಸ್ವಾಮಿಯವ್ರದ್ದು ಬಂಗಾರದ ರಥ. ಮಾನ್ಸೂನ್ ಸೀಸನ್ ಆದರೂ ಬಿಸಿಲು ಭಾಳ ಐತೆ ನೋಡ್ರಿ ಧರ್ಮಸ್ಥಳದೊಳಗೆ. ಎಲ್ಲ ಹ್ಯಾವಿ. ನೋಡ್ರಿ ನಾವೀಗ ಅನ್ನಪೂರ್ಣೇಶ್ವರಿ ಭೋಜನಾಲಯಕ್ಕೆ ಹೊಂಟೇವಿ. ಅಲ್ಲಿ ದರ್ಶನ ಟೈಮ್ ಒಳಗೆ ಫೋನ್ ಅಲೌ ಮಾಡಲಿಲ್ಲ, ಹೀಗಾಗಿ ನಮ್ಗೆ ತೋರ್ಸೋಕ್ಕಾಗಲಿಲ್ಲ ಏನು ಒಳಗಿಂದ. ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲ ಫುಲ್ ಸ್ಟ್ರಿಕ್ಟ್ ಮಾಡ್ಯಾರ, ಫೋನ್ ಅಲಾವಿಲ್ಲ. ನೋಡ್ಬೋದು ಊಟಕ್ಕೆ ಹೊಂಟೇವಿ. ನೋಡ್ರಿ ಭೋಜನಾಲಯ ಒಳಗೆ ಹೊಂಟೇವಿ. ವಿಶಾಲ್ ಎಲ್ಲ ಐತಿ. ಅಂತ ಊಟದೇನು ರಶ್ ಇಲ್ಲ, ಎಲ್ಲ ಫುಲ್ ಫ್ರೀ ಐತಿ. ಅವನು ಊಟ ಆಗ್ತೈತಿ. ಮಸ್ತೆಲ್ಲ ಸಿಸ್ಟಮೆಟಿಕ್ ಮಾಡ್ಯಾರ ನೋಡ್ರಿ. ಫುಲ್ ಆರಾಮ್ ತಿಂದು ಊಟ ಮಾಡ್ಬೋದು ಎಲ್ಲರೂ. ಇದು ನಾಗಶ್ರೀ ಹೋಮ್ ಸ್ಟೇ ಅಂತಂದು ಚಲೋ ಐತಿ. ಎಲ್ಲ ಕ್ವಾಲಿಟಿ ಮಸ್ತ್ ಐತಿ ಹೋಮ್ ಸ್ಟೇ. ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. AC ಐತಿ, TV ಇದೆ. ಮತ್ತು ಹೊಳ್ಳಿ ವಾಪಸ್ ನಾವು ಹುಬ್ಳಿ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡೀವಿ. ಪ್ಲೇಸ್ ಮಸ್ತ್ ಐತಿ. ಬಾಲ್ಕನಿ, ಬೋರ್ಡ್ ಇಲ್ಲಿದೆ, ಬೇಕಾದ್ರೆ ನೋಡ್ಬೋದು. ನಾಗಶ್ರೀ ಹೋಮ್ ಸ್ಟೇ ಅಂತಂದು. ಧರ್ಮಸ್ಥಳ ಬಂದರೆ ಅಲ್ಲೇನು ರೂಮ್ ಸಿಗಲಾರ್ದಾಗ ಇಲ್ಲಿ ಬಂದು ಉಳ್ಕೊಳ್ಳೋ ಕಡ್ಡಿಲ್ಲ. ಧರ್ಮಸ್ಥಳ ಟ್ರಿಪ್ ಮುಗಿಸಿದ್ವಿ. ಈಗ ಮತ್ತೆ ಮುರುಡೇಶ್ವರ ಹೋಗ್ತೀವಿ. ಧರ್ಮಸ್ಥಳ ಎಂಡ್ ಆಗುತ್ತೆ.